RCB ವರ್ಸಸ್ CSK ವಿರುದ್ಧ ನಡೀತಿರುವಂತ ಈ ಒಂದು ಪಂದ್ಯ ನಾಳೆ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಈ ಒಂದು ಪಂದ್ಯ ನಡೀತಾ ಇದೆ ಫ್ರೆಂಡ್ ಟೋಟಲ್ ಆಗಿ ಇಲ್ಲಿ ನಡೀತಾ ಇರೋ ಈ ಪಂದ್ಯ ನಾಳಿನ ಮ್ಯಾಚ್ RCB ಗೆ ಕ್ರೂಷಿಯಲ್ ಮ್ಯಾಚ್. ಇದು CSK ಗೆ ಆಟಕ್ಕುಂಟು ಲೆಕ್ಕಕ್ಕೆ ಇಲ್ಲ. ಯಾಕಂದ್ರೆ ಇವರು ಈ ಒಂದು ಟೂರ್ನಮೆಂಟ್ ಇಂದ ಈ ಒಂದು ಸೀಸನ್ ಇಂದ ಆಲ್ಮೋಸ್ಟ್ ಪ್ಲೇ ಆಫ್ ಇಂದ ಹೊರಗೆ ಬಿದ್ದಿದ್ದಾರೆ. ಅವ್ರಿಗೆ ಮಾರ್ಕ್ ಬಂದಿದೆ, ಆಲ್ಮೋಸ್ಟ್ ಈ ಮಾರ್ಕ್ ಬಂದಿದೆ. ಹಾಗಾಗಿ ಇಲ್ಲಿ CSK ಗೆ ಮರೋದಿ ಉಳಿಸ್ಕೋಬೇಕಾದಂತ ಪರಿಸ್ಥಿತಿಯಲ್ಲಿ CSK ತಂಡ ಇದೆ ಫ್ರೆಂಡ್. ಟೋಟಲ್ ಆಗಿ ಬ್ಯಾಕ್ ಟು ಬ್ಯಾಕ್ ಸೋಲಿನಿಂದ ಕಂಗಾಲಾಗಿದೆ CSK ತಂಡ. ಆ ಕಡೆ RCB ನಾಳಿನ ಮ್ಯಾಚ್ ಗೆದ್ರೆ 100% ಪ್ಲೇ ಆಫ್ಗೆ ಎಂಟ್ರಿ ಕೊಡೋದು ಫಿಕ್ಸ್. ಆದ್ರೂ ಕೂಡ ನಾಳೆ ಕ್ಯೂ ಮಾರ್ಕ್ ಬಂದ್ರು ಬರ್ಬೋದು, ಹೇಳಕ್ಕಾಗಲ್ಲ. ಆದ್ರೆ ನಾಳೆ ಮ್ಯಾಚ್ ಗೆದ್ರೆ ನನ್ನ ಪ್ರಕಾರ ಪ್ಲೇ ಆಫ್ಗೆ 100% ಎಂಟ್ರಿ ಕೊಟ್ಟ ಹಾಗೆ. ಅಥವಾ ನಾಳೆ ಗೆದ್ದು ಏನಾದ್ರೂ ಅವ್ರಿಗೆ ಕ್ಯೂ ಮಾರ್ಕ್ ಬರಲಿಲ್ಲ ಅಂದ್ರೆ ಇನ್ನೂ ಕೂಡ ತೆಳಗೆ ನಾವು ಆ ಟೀಮು ಡಿಫೆಂಡ್ ಆಗುತ್ತೆ. ಅಂದ್ರೆ ಯಾರ ಜೊತೆ ಯಾರು ಸೋತ್ರೆ ಯಾರು ಬರ್ತಾರೆ ಅನ್ನೋದ್ರ ಮೇಲೆ ಡಿಫೆಂಡ್ ಆಗಿ ಆಮೇಲೆ ಮಾರ್ಕ್ ಕೊಡ್ತಾರೆ ಎಲ್ಲ ಉಳಿದ ತಂಡಕ್ಕೆ ಫ್ರೆಂಡ್. ಟೋಟಲ್ ಆಗಿ ನಾಳಿನ ಮ್ಯಾಚು ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ನಡೀತಾ ಇದೆ. ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಯಾರು ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡ್ಕೊಂತಾರಲ್ಲ ಆ ಒಂದು ತಂಡ ಬಹಳ ಸಲ ಇಲ್ಲಿ ಗೆದ್ದಿದೆ. ಹಾಗಾಗಿ ಇಲ್ಲಿ ಟಾಸ್ ಗೆದ್ದವರು ಆಲ್ಮೋಸ್ಟ್ 60% ಮ್ಯಾಚ್ ಗೆದ್ದೋ ಹಾಗೆ ಫ್ರೆಂಡ್. ಟೋಟಲ್ ಆಗಿ ನಾ ಹೇಳ್ಬೇಕಂದ್ರೆ ಇಲ್ಲಿ CSK ಟಾಸ್ ಗೆದ್ರೆ CSK 60% ವಿನ್. ಏನಾದ್ರೂ RCB ಗೆ ಟಾಸ್ ಗೆದ್ರೆ RCB ಕೂಡ 60%. ಇಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ. ಈ ಒಂದು ಗ್ರೌಂಡ್ ಸೆಕೆಂಡ್ ಬ್ಯಾಟಿಂಗ್ ಗೆ ಹೆಲ್ಪ್ ಮಾಡೋದು. ಅದ್ರಾಗೆ RCB ಗೆ ಡಿಫೆಂಡ್ ಮಾಡೋದು, ಏನಾದ್ರೂ ಫಸ್ಟ್ ಬ್ಯಾಟಿಂಗ್ ಮಾಡಿ ಸೆಕೆಂಡ್ ಡಿಫೆಂಡ್ ಮಾಡಿದ್ರೆ ಅದು ಕೂಡ ಇಲ್ಲಿ ಕಷ್ಟ ಆಗುತ್ತೆ. ಯಾಕಂದ್ರೆ ಗ್ರೌಂಡ್ ಹತ್ರ ಇದೆ. ಆಮೇಲೆ ಶಿವಮ್ ದುಬೆ, ಜಡೇಜಾ, ಧೋನಿ ಇವ್ರ ಒಂದು ಶಾಟಿಗೆ 6 ಬೌಂಡ್ರಿ ಫಿಕ್ಸ್. ಆದ್ರೆ ಇಲ್ಲಿ ಗ್ರೌಂಡ್ ಹತ್ರ ಇರೋಗೋಸ್ಕರ ಸ್ವಲ್ಪ ಟಚ್ ಮಾಡಿಸಕ್ಕೆ ಆರಾಮಾಗಿ 6 ಹೋಗುತ್ತೆ ಫ್ರೆಂಡ್. ಟೋಟಲ್ ಆಗಿ ನಾಳಿನ ಮ್ಯಾಚ್ ಗೆದ್ರೆ ಮಾತ್ರ RCB ಗೆ ಪ್ಲೇ ಆಫ್ಗೆ 100% ಎಂಟ್ರಿ ಕೊಟ್ಟಾಗೆ ಫ್ರೆಂಡ್ ನನ್ನ ಪ್ರಕಾರ. ನಿಮಗೆ ಏನನ್ಸಂತ ಕಮೆಂಟ್ ಮೂಲಕ ತಿಳಿಸಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ, ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಎಂಡ್ ಮಾಡ್ತಾ ಇದೀನಿ. ಮತ್ತೆ ಬಾಯ್.